ಹಾಗೇನಿಲ್ಲ, ಒಂದೊಂದ್ಸರಿ ಇದು ಹಾಳಾಗ್ಬಿಡುತ್ತೆ. ಅದು ಅಲ್ಲದೆ ಇದೇನಷ್ಟು ಚೆನ್ನಾಗೂ ಇಲ್ಲ. ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ, ಅಮ್ಮ ತಂದಿರೋದು ಅಂತ ಪ್ರೀತಿಯಿಂದ ತಿಂತಾ ಇದೆಯಾ ತಾನೆ? ಯಾರು ನಿನ್ಗೆ ಹಾಗೆ ಹೇಳಿದ್ದು? ಆ ಥರ ಏನಿಲ್ಲ. ಊಟಕ್ಕೆ ಉಪ್ಪಿನಕಾಯಿ ಇದ್ರೆ ರುಚಿಯಾಗಿರುತ್ತೆ ಅಂತ ಅನಿಸ್ತು, ಅದಕ್ಕೆ ಹಾಕೊಂಡು ತಿಂತಾ ಇದ್ದೀನಿ ಅಷ್ಟೇ. ಪ್ರೀತಿ ಗೀತಿ ಎಲ್ಲ ಏನಿಲ್ಲ. ಓ ಹೌದಾ? ಹಾಗಾದ್ರೆ ಕಣ್ಣಲ್ಲಿ ಯಾಕೆ ನೀರು? ಅಮ್ಮ ನೆನಪಾದ್ಲಾ? ಖಾರ ಜಾಸ್ತಿ ಆದರೆ ಕಣ್ಣಲ್ಲಿ ನೀರು ಬರಲ್ವಾ? ಇದೇನು ಉಪ್ಪಿನಕಾಯಿ ಇಲ್ಲ ಮೆಣಸಿನ್ಕಾಯಿ ಖಾರನ? ಇಷ್ಟೊಂದು ಖಾರ ತಿಂದರೆ ಬದುಕಕ್ಕಾಗುತ್ತಾ? ನನ್ನ ಮಗ ನನ್ನನ್ನು ಅಪ್ಪ ಅಂತ ಕರೀಲಿ ಅಂತ ನಿನ್ನ ತಂದೆ ಹಗಲು ರಾತ್ರಿ ಕಣ್ಣೀರು ಹಾಕ್ಕೊಂಡು ಕಾಯ್ತಾ ಇದ್ದಾರಲ್ಲ, ಅವ್ರಿಗೆ ಎಷ್ಟು ನೋವಾಗಿರಬೇಡ. ಒಂದು ಮಾತು ನೆನ್ಪಿಟ್ಕೋ ಅವಿ, ಮನುಷ್ಯ ತನಗೆ ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ಅನಾಥ ಆಗಲ್ಲ. ತನ್ನ ಜೊತೆಯಲ್ಲಿದ್ದವರೇ ತನ್ನನ್ನು ದೂರ ಮಾಡಿದಾಗ ಆಗ ನಿಜವಾಗ್ಲೂ ಅನಾಥ ಆಗ್ತಾನವನು. ಅಕಸ್ಮಾತ್ ನಮಗೆ ಪಾಪು ಆಗಿ ಅದು ಬೆಳೆದು ನಿಂತ ಮೇಲೆ ನಿಮ್ಮನ್ನ ಅಪ್ಪ ಅಂತಾನೆ ಕರೀದೇ ಹೋದ್ರೆ ನಿಮ್ಗೆ ಹೇಗಾಗತ್ತೆ ಅಲ್ವಾ? ರೀ, ಮಾವಂಗೆ ಎಚ್ಚರ ಆಗಿದೆ. ಇಷ್ಟು ದಿನ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಐ ಆಮ್ ಸಾರಿ ಅಪ್ಪ. ಏನಾಗ್ತಿದೆ ಚಿಕ್ಕಮ್ಮ ಈ ಮನೆಯಲ್ಲಿ? ಅಲ್ಲ, ಅಣ್ಣಂಗೆ ಏನಾಗಿದೆ? ಯಾರೋ ಅವನಿಗೆ ಮಂಕು ಬುದ್ಧಿ ಎರ್ಚಿದ್ದಾರೆ. ಅಲ್ಲ, ಅವರನ್ನ ಅಣ್ಣ ಅಪ್ಪ ಅಂತ ಕರೆದ್ಬಿಟ್ಟ. ನಮ್ಮಿಂದ ಅಮ್ಮನ್ನ ದೂರ ಮಾಡಿದವ್ರನ್ನ ಅಪ್ಪ ಅಂತ ಕರೆಯಕ್ಕೆ ಮನ್ಸಾದ್ರೂ ಹೇಗ್ ಬಂತು ಅವನ್ಗೆ? ಇಲ್ಲ, ಇದೆಲ್ಲ ನಿಜವಾಗ್ಲೂ ನಡೀತಾ ಇದ್ಯಾ ಅಥವಾ ಕನ್ಸ? ಸತ್ಯ ಕಣ್ಮುಂದೆನೇ ನಡೆದ್ರು ಅದನ್ನ ಒಪ್ಕೊಳ್ಳೋಕೆ ಧೈರ್ಯ ಇಲ್ಲದೆ ಇದ್ರೆ ಹೀಗೆ ಅನ್ಸೋದು ಅಭಿ. ಇದ್ಯಾವುದು ಸುಳ್ಳಲ್ಲ. ಅವಿ ಅವರನ್ನ ಅಪ್ಪ ಅಂತ ಕರೆದಿದ್ದಾನೆ, ಅವರನ್ನ ಪ್ರೀತಿಯಿಂದ ಅಪ್ಕೊಂಡಿದ್ದಾನೆ, ಒಪ್ಕೊಂಡಿದ್ದಾನೆ. ಒಪ್ಕೊಂಡಿದ್ದಲ್ಲ ಅತ್ತೆ, ತುಳಸಿ ಅಮ್ಮ ಅವಿ ಅವ್ರನ್ನ ಒಪ್ಸಿದ್ದು. ಒಟ್ಟಿನಲ್ಲಿ ತುಳಸಿ ಅವರು ಅಪ್ಪ ಮಗನ್ನ ಒಂದು ಮಾಡಿದ್ದಾರೆ. ಅವ್ರ ಪ್ರಕಾರ ಈ ಮನೆಗೆಲ್ಲ ಒಳ್ಳೇದೇ ಆಗ್ತಾ ಇದೆ.
ಆ ಕಾರಣಕ್ಕೆ ತುಳಸಿ ಅವರು ಅವ್ರ ದೃಷ್ಟಿಲಿ ದೇವತೆ ಆಗ್ತಿದ್ದಾರೆ. ಅದು ಏನಾದರೂ ಆಗಿರಲಿ ಅತ್ತೆ, ಅವರಿಬ್ಬರು ಒಂದಾಗೋದ್ರಿಂದ ನನ್ನ ಗಂಡನ ಪರಿಸ್ಥಿತಿ ಏನಾಗುತ್ತೋ ಅನ್ನೋ ಭಯ ನನಗೆ. ಅವರಿಬ್ರು ಒಂದಾದ್ರೆ ನನಗೇನಾಗುತ್ತೆ? ಅಣ್ಣನ ಬುದ್ಧಿ ಮಣ್ಣು ತಿಂತಿದೆ, ಅದಕ್ಕೆ ಅವನು ಹಾಗೆ ಆಡ್ತಿದ್ದಾನೆ. ಆದ್ರೆ ನಾನ್ ಮಾತ್ರ ಯಾವತ್ತೂ ಅವ್ರನ್ನ ಅಪ್ಪ ಅಂತ ಕರೆಯಕ್ ಸಾಧ್ಯ ಇಲ್ಲ. ಅಭಿ, ನೀನು ಅವ್ರನ್ನ ಅಪ್ಪ ಅಂತ ಕರಿಬೇಕು ಅನ್ನೋ ಆಸೆ ಅವ್ರಿಗೂ ಇಲ್ಲ. ಆದರೆ ನನಗಿರೋ ಭಯ ಏನು ಗೊತ್ತಾ, ಅವರಿಬ್ರು ದೂರ ಇದ್ದಾಗಲೇ ನಿನ್ನ ಕೇರ್ಲೆಸ್ ಮಾಡಿದ್ರು, ನಿನ್ನ ಕೈಯಿಂದ ಅಧಿಕಾರ ಕಿತ್ಕೊಂಡು ನಿನ್ನ ಕಟ್ ಹಾಕಕ್ಕೆ ನೋಡಿದ್ರು, ನಿನ್ನ ಲೆಕ್ಕಕ್ಕೆ ಇಲ್ಲ ಅನ್ನೋ ಹಾಗೆ ಟ್ರೀಟ್ ಮಾಡಿದ್ರು. ಈಗ ಅವರಿಬ್ರು ಒಂದಾಗಿದ್ದಾರೆ. ನಿನ್ನ ಯೋಚನೆ ಸರಿಯಾಗೇ ಇದೆ ದೀಪಿಕಾ. ಮನೆ ಭಾಗ ಆಗಬೇಕು ಅಂತ ಹೇಳಿ ಅಭಿ ಈಗಾಗಲೇ ಎಲ್ರ ಕಣ್ಣಲ್ಲೂ ಕೆಟ್ಟವನಾಗಿದ್ದಾನೆ. ಅಭಿ ಈ ಮನೆಯಿಂದ ದೂರ ಆಗಬಾರ್ದು ಅಂತ ಹೇಳಿ ಅವರಿಬ್ರು ಒಂದಾಗಿ ಇಂಡೈರೆಕ್ಟ್ ಆಗಿ ಅಭಿನ ದೂರದಲ್ಲೇ ಇಟ್ಟಿದ್ದಾರೆ. ಇನ್ಮೇಲೆ ಅವ್ರು ನಿನ್ನ ಎಷ್ಟು ಕಡೆಗಣಿಸ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೆ. ಅವರೆಲ್ಲರೂ ಹಾಗೆ ಮಾಡ್ತಿದ್ದಾರೆ ಅಂದ ಮಾತ್ರಕ್ಕೆ ನಾನು ನನ್ನ ಮಗನ್ನ ಬಿಟ್ಕೊಡಲ್ಲ. ನೀನೇನು ಯೋಚನೆ ಮಾಡಬೇಡ ಅಭಿ. ನೀನು ಅವ್ರ ಜೊತೆಗೇ ಇದ್ರು, ಅವ್ರ ಸೇವೆ ಮಾಡ್ಕೊಂಡು ಈ ಮನೆಯಲ್ಲೇ ಇದ್ರು, ನಾನು ನಿನ್ನ ಪರವಾಗಿರ್ತೀನಿ. ಒಂದು ವೇಳೆ ನೀನು ಈ ಮನೆಯಲ್ಲಿ ಭಾಗ ತಗೊಂಡು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ರಾಜನ ಹಾಗೆ ಬದುಕಿದ್ರು ನಾನು ನಿನ್ನ ಜೊತೆ ಇರ್ತೀನಿ.